ಶಾಸಕರಾದ ಸುರೇಶ್ ಗೌಡ್ರೆ ಹಾಗೂ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಬಾಗೇಗೌಡ್ರೆ, ನಮ್ಮ ಹನುಮಂತೇಗೌಡ್ರೆ, ರಾಜು ಅವರೇ, ಪ್ರಸಾದ್ರವರೇ, ಬಳ್ಳಾರಿ ರಾಮಣ್ಣ ಅವರೇ, ಸುಮಿತ್ರಾ ಅವರೇ, ನಾರಾಯಣ ಸ್ವಾಮಿ ಅವರೇ, ಬಸವರಾಜ್ ಅವರೇ, ಸಿದ್ದೇಗೌಡ್ರೆ ಹಾಗೂ ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳೇ, ಈ ಸಭೆಯ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಹಲವಾರು ವಾರ್ಡ್ ಮೀಟಿಂಗ್ಗಳೆಲ್ಲ ಮಾಡಿದ್ದೀವಿ, ನಾವು ಹಲವಾರು ಸಭೆಗಳನ್ನ ಮಾಡಿದ್ದೀವಿ. ಈ ಎಲ್ಲ ಒಂದು ಕಾರ್ಯಕ್ರಮಗಳ ಉದ್ದೇಶ ಒಂದೇ, ಪಕ್ಷದ ಸಂಘಟನೆ ಮತ್ತು ಇದೇ ಬರುವ 11ನೇ ತಾರೀಕು ಶನಿವಾರ ಕೊಂಗಟ್ಟದಲ್ಲಿರುವ ನೈಸ್ ಆಟದ ಮೈದಾನದಲ್ಲಿ ಒಂದು ಬೃಹತ್ ಸಮಾವೇಶ ಮತ್ತು ಪಕ್ಷದ 25ನೇ ಬೆಳ್ಳಿ ವಾರ್ಷಿಕೋತ್ಸವದ ಸಮಾರಂಭ ಏನು ಏರ್ಪಡಿಸಿದ್ದೀವಿ, ಆ ಒಂದು ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬಸವನಗುಡಿಯ ಕಾರ್ಯಕರ್ತರುಗಳು ನಾವೆಲ್ಲ ಹೋಗಿ ಆ ಒಂದು ಸಭೆಯನ್ನು ಯಶಸ್ವಿಗೊಳಿಸಬೇಕು. ನಮ್ಮ ನೆಚ್ಚಿನ ನಾಯಕರಾದಂಥ ಮಾಜಿ ಪ್ರಧಾನಿಗಳು ಅಪ್ಪಾಜಿ ದೇವೇಗೌಡರು ಮತ್ತು ನಿಮ್ಮೆಲ್ಲರ ಅಣ್ಣ ಕುಮಾರಣ್ಣ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಎಲ್ಲ ಪಕ್ಷದ ಮುಖಂಡರುಗಳು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಅದು ಯಶಸ್ವಿಯಾಗಿ ನಡಿಬೇಕು ಅಂತ ಏನು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಭೆಗಳನ್ನ ಮಾಡಿ ಒಂದು ಕಾರ್ಯಕರ್ತರನ್ನ ಒಗ್ಗೂಡಿಕೆ ನಾವು ಮಾಡ್ತಾ ಇದ್ದೀವಿ. ಮುಂದೆ ಇವತ್ತೇನು ಶನಿವಾರ ಬೆಳಗ್ಗೆ 10:00 ಎಲ್ಲ ಕಾರ್ಯಕರ್ತ ಬಂಧುಗಳು ಆ ಒಂದು ಸಭೆಯ ಸ್ಥಳಕ್ಕೆ ತಲುಪಬೇಕಾಗಿದೆ. 1-1:30 ಗಂಟೆಗೆ ಸಭೆ ಮುಗಿಯುತ್ತೆ. ದಯವಿಟ್ಟು ಎಲ್ಲ ನಮ್ಮ ಮುಖಂಡರುಗಳು ಎಲ್ಲ ಕಾರ್ಯಕರ್ತರುಗಳ ಪಟ್ಟಿಯನ್ನು ಮಾಡಿ ಯಾವ್ಯಾವ ವಾರ್ಡ್ಗೆ ಯಾವ್ಯಾವ ವಿಭಾಗಕ್ಕೆ ಎಷ್ಟು ಬಸ್ಗಳು ಬೇಕಾಗುತ್ತೆ ಅನ್ನೋ ಪಟ್ಟಿನ ಹನುಮಂತೇಗೌಡರು ನಮಗೆ ಕೊಟ್ಟರೆ ನಾವು ಬಸ್ಸಿನ ವ್ಯವಸ್ಥೆ ಮಾಡ್ತೀವಿ. ಎಲ್ಲ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಮಾವೇಶ ಭಾಗವಹಿಸಬೇಕು, ಸಮಾವೇಶ ಯಶಸ್ವಿಗೊಳಿಸಬೇಕು ಅಂತೇಳಿ ನಮಗೆಲ್ಲ ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ JDS. ಅದ್ರಲ್ಲಿ ನಮ್ಮ ಸುರೇಶ್ ಇವತ್ತು ಬಂದಿರೋದ್ರಿಂದ ನಮಗೆ ಬಹಳ ನನಗೆ 2 ಸಾರಿ ಬಂದಿದ್ರೆ ಒಂದು 10,000 ಓಟ್ ಎಕ್ಸ್ಟ್ರಾ ಆಗಿರೋದು. ಅದು ಯಾಕೆ ಬರಲ್ಲ ಗೊತ್ತಿಲ್ಲ, ಯಾಕಂದ್ರೆ ಇಲ್ಲಿಂದ ಅವರೇ ಕರ್ಕೊಂಡು ಹೋಗ್ಬಿಟ್ರು ಅವರು ಅನ್ಸ್ಕೊಂಡಿದ್ದ. ಅದಕ್ಕೆ ಭಾವನೆಯಿಂದ ನಾನು ಸುರೇಶ್ ಕೇಳ್ತಾ ಇದ್ದೀನಿ. ಇವತ್ತು ನಾವು ಈ ಸೇರಿರೋ ಜನ ಜಾಸ್ತಿ ಇದ್ದಲ್ಲ, ಇವತ್ತು ಜನ ಜಾಸ್ತಿ ಸೇರಿಸಿದ್ದ ನಾನು ಹನುಮಂತೇಗೌಡರಿಗೆ ಹೇಳಿದ್ದೆ, 11ನೇ ತಾರೀಕು ದೊಡ್ಡವರಿಗೆ ಮನಸ್ಫೂರ್ತಿನ ಬರಬೇಕಂದ್ರೆ ಜನ ಜಾಸ್ತಿ ಇರಬೇಕು. ಆ ಜನ ನೋಡಿದ್ರೆ ನಾವು ಹುಮ್ಮಸ್ ಬರೋದು. ಅದರಿಂದ ದಯವಿಟ್ಟು ಎಲ್ಲಾ ವಾರ್ಡ್ನಲ್ಲೂ ಸೇರಿಸಿ ಒಂದು 500 ಜನ ಸೇರಿಸಿ ಒಂದು 4,000 ಜನ ನಾವು ಹೊರಟ್ರೆ ಇಲ್ಲಿಂದ ನಮ್ಗೆ ಎಲ್ರಿಗೂ ಸಂತೋಷ ಆಗುತ್ತೆ. ಯಾಕೆ ಜಾಸ್ತಿ ಏನು ಹೇಳೋದು ನಿಮ್ಗೆ ತಲುಪೋಗಲ್ಲ ಬಿಡಿ, ಯಾಕಂದ್ರೆ ಎಲ್ಲರೂ ಆಲ್ರೆಡಿ ಹೇಳಾಗಿದೆ. ನಾನು ಹೇಳೋದು ಅಷ್ಟೇ ಹೇಳೋದು. ಅವತ್ತು ನನ್ನ ಸಂಘಟನೆ ಹೆಂಗಿದ್ದು ಜನ ಇವತ್ತು ಅದೇ ಸಂಘಟನೆಯಿಂದ ಎಲ್ಲರೂ ಸೇರಿ ದಯವಿಟ್ಟು ಸಹಕರಿಸಿ ಹನುಮಂತೇಗೌಡರನ್ನ ಹೊಸದಾಗಿ ಅಧ್ಯಕ್ಷರು ಮಾಡಿದೀವಿ, ಅವ್ರಿಗೆ ಸಹಕರಿಸಬೇಕಾಗಿದೆ. ಆಮೇಲೆ ಯಾರಿಗೆ ಏನೇ ಸಿಗ್ಲಿ, ಸೀಟ್ ಸಿಗ್ಲಿಲ್ಲ, ಅದು ಸಿಗ್ಲಿಲ್ಲ, ಅಧ್ಯಕ್ಷರು ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಯಾರು ತಿಳ್ಕೊಬೇಡಿ. ಅಲ್ಲಿ ಏನು ಅಧ್ಯಕ್ಷರು ಹೇಳಿದಾರೋ, ಹೈಕಮಾಂಡ್ ಏನು ಹೇಳ್ತಾರೋ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆಲ್ಲ ಸಹಕರಿಸಿ ಒಬ್ಬರು ಸಿಗ್ಲಿಲ್ಲ ಮಾಡಲಿಲ್ಲ ಅಂತ ಯಾರು ಮನೋಭಾವನೆ ಇಟ್ಕೊಂಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ನಾನು ಅಲ್ಲೋಯ್ತೀನಿ ಇಲ್ವೋಯ್ತೀನಿ ಅಂತ ಆ ಭಾವನೆ ತರ್ಕೋಬೇಡಿ. ಇವತ್ತು JDS ಅಲ್ಲೇ ಇರಬೇಕು. ನಿಮ್ಗೆ ಬೆಳಿಗ್ಗೆ ಸಾಯಂಕಾಲ ಏನು ನಿಮ್ಗೆಲ್ಲ ಗೊತ್ತಾಗಿದೆ. ಕಾಂಗ್ರೆಸ್ ಏನ್ ಮಾಡಿದ್ದಾರೆ, ರೋಡ್ ಏನ್ ಮಾಡಿದ್ದಾರೆ, ಪ್ರತಿಯೊಂದು ನಿಮ್ಮಲ್ಲಿ ಗೊತ್ತಿದೆ. ನಾನೇ ಜಾಸ್ತಿ ಹೇಳಬೇಕಾಗಿಲ್ಲ, ಎಲ್ಲ ಪೇಪರ್ ಓದ್ತೀರಾ, ಟಿವಿಲ್ ನೋಡ್ತಾರೆ, ಎಲ್ಲ ನೋಡ್ತಾ ಇದ್ದಾರೆ. ಇನ್ನು ಜಾಸ್ತಿ ಹೇಳೋಕೆ ನಮ್ಗೆ ಅವಕಾಶ ಬೇಕಾಗಿಲ್ಲ. ದಯವಿಟ್ಟು ಸಹಕರಿಸಿ ಹೊಸ ಅಧ್ಯಕ್ಷರಾಗಿದ್ದ ಪ್ರೋತ್ಸಾಹ ಕೊಟ್ಟು ನಾವೆಲ್ಲರೂ ಒಂದಾಗಿ ಹೋಗೋಣ. ದಯವಿಟ್ಟು ಅವತ್ತು 11ನೇ ತಾರೀಕು ಯಾರು ಮರಿಬೇಡಿ, ದಯವಿಟ್ಟು ಎಲ್ಲ ಸಹಕರಿಸಿ. ವಿಧಾನಸಭಾ ಕ್ಷೇತ್ರದ ಈ ಗಿರಿನಗರ ವಾರ್ಡ್ನ ನಮ್ಮ JDS ಪಕ್ಷದ ಕಾರ್ಯಕರ್ತರ ಸಭೆಗೆ ಈಗ ತಾನೇ ಉದ್ಘಾಟನೆಯನ್ನ ನೆರವೇರಿಸಿರತಕ್ಕಂಥ ನಮ್ಮ ಪಕ್ಷದ ಈ ಭಾಗದ ಹಿರಿಯರು, ಆತ್ಮೀಯರು ಆದಂಥ ಶ್ರೀಯುತ ಬಾಗೇಗೌಡ್ರೆ, ಮತ್ತೊಬ್ಬ ಆತ್ಮೀಯರು ಮಾಜಿ ಶಾಸಕರು ಆದಂಥ ಶ್ರೀಯುತ ಸುರೇಶ್ ಗೌಡ್ರೆ, ಮತ್ತು ಬೆಂಗಳೂರು ವೆಸ್ಟ್ ಕಾರ್ಪೊರೇಷನ್ನ ಅಧ್ಯಕ್ಷರು ಹಾಗೂ ಆತ್ಮೀಯರಾದಂಥ ಶ್ರೀಯುತ ತಿಮ್ಮೇಗೌಡ್ರೆ, ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಹನುಮಂತೇಗೌಡ್ರೆ, ನಿಕಟಪೂರ್ವ ಅಧ್ಯಕ್ಷರು ಆಗಿರತಕ್ಕಂಥ ಶ್ರೀಯುತ ರಾಜನ್ ಅವರೇ, ಬೆಂಗಳೂರು ನಗರದ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಶ್ರೀಯುತ ಪ್ರಸಾದ್ ರವರೇ, ಬಸವನಗುಡಿ ಮಹಿಳಾ ಘಟಕದ ಅಧ್ಯಕ್ಷನೇ ಆಗಿರತಕ್ಕಂಥ ಶ್ರೀಮತಿ ಸುಮಿತ್ರಾ ರವರೇ, ಮತ್ತು ನಮ್ಮ ಪಕ್ಷದ ಹಿರಿಯರು ಮತ್ತು ಈ ಭಾಗದ ಪ್ರಭಾವಿ ನಾಯಕರಾದಂಥ ಶ್ರೀಯುತ ಬಸವರಾಜನ್ ಅವರೇ, ಮತ್ತು ಇಲ್ಲಿ ನೆರೆದಿರತಕ್ಕಂಥ ಶ್ರೀಯುತ ರಾಮಣ್ಣರವರೇ ಮತ್ತು ಸಿದ್ದೇಗೌಡ್ರೆ, ಮತ್ತು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ನನ್ನ ಪಕ್ಷದ ವಿವಿಧ ವಾರ್ಡ್ಗಳ
ಪದಾಧಿಕಾರಿಗಳೇ, ಮುಖಂಡರುಗಳೇ, ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಬಹುಶಃ ಎಲ್ಲ ನಾಯಕರು ಎಲ್ಲವನ್ನ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ನಾನು ಮಾತಾಡಲಿಕ್ಕೆ ನನಗೇನು ಉಳಿದಿಲ್ಲ ಅಂತ ಹೇಳಿ ಕೂಡ ಅನ್ಕೊಂಡಿದ್ದೀನಿ. ಬಹುಶಃ ನಮ್ಮ ಕಣ್ಮುಂದೆ ಇರತಕ್ಕಂಥದ್ದು GBA ಎಲೆಕ್ಷನ್ ಇರತಕ್ಕಂಥದ್ದು. ಅದು ಮೇ ತಿಂಗಳು ಬರುತ್ತೋ ಜೂನ್ ಬರುತ್ತೋ ಯಾವಾಗಲಾದ್ರೂ ಬರಲಿ, ಅದಕ್ಕೂ ನಮ್ಮಲ್ಲಿ ಸಂಘಟನೆ ಮತ್ತು ಬಲವರ್ಧನೆ ಎರಡನ್ನೂ ಕೂಡ ಶಕ್ತಿಯುತವಾಗಿ ನಾವು ಇನ್ನೂ ಬಲಿಷ್ಠ ಮಾಡ್ಕೋಬೇಕು ಅಂತೇಳಿ ನಮ್ಮ ವರಿಷ್ಠರ ಒಂದು ಸಂಕಲ್ಪ ಏನಿದೆ, ಆ ಸಂಕಲ್ಪಕ್ಕೆ ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಮಟ್ಟದ ಸಭೆಯನ್ನ ಮಾಡಬೇಕು. 1 ಲಕ್ಷ ಕಾರ್ಯಕರ್ತರ ಪಡೆಯನ್ನ ಇಟ್ಕೊಂಡು ನಮ್ಮ ಪಕ್ಷ 25 ವರ್ಷ ಒಂದು ಪ್ರಾದೇಶಿಕ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರು ಒಂದು ಜೀವಂತವಾಗಿ ಇದೆಯಂದ್ರೆ ಅದು ಜಾತ್ಯತೀತ ಜನತಾದಳ ಅಂತ ಹೇಳಿ ನಾವು ಎದೆ ತಟ್ಟಿ ಹೇಳ್ಕೋಬೇಕಾಗಿದೆ. ಆ ಪಕ್ಷವನ್ನ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತರಲೇಬೇಕು. ಬೆಂಗಳೂರು ನಗರದಲ್ಲಿ ಬೇರೆ ಪಕ್ಷಗಳು ಏನ್ ಹೇಳ್ತಾ ಇದೆ, JDS ಎಲ್ಲಿದೆ, JDS ಎಲ್ಲಿದೆ ಅಂತ ಹೇಳಿ ಅವ್ರಿಗೆ ತಕ್ಕ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಸನ್ಮಾನ್ಯ ದೇವೇಗೌಡರ ಸಾಹೇಬರ ಒಂದು ಕನಸಾಗಿದೆ. ಆ ಕನಸನ್ನ ನನಸು ಮಾಡಲಿಕ್ಕೆ ನಿಮ್ಮೆಲ್ಲರ ಒಳ್ಳೆ ಮನಸ್ಸು ಬೇಕಾಗಿದೆ. ಅದಕ್ಕೋಸ್ಕರ ತಾವೆಲ್ಲ ಕೂಡ ದೊಡ್ಡ ಮನಸ್ಸನ್ನ ಮಾಡಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಿಂದ ದೊಡ್ಡ ಮಟ್ಟದಲ್ಲಿ ನೀವೆಲ್ಲ ಕೂಡ ಕಾರ್ಯಕ್ರಮಕ್ಕೆ 11ನೇ ತಾರೀಕು ಶನಿವಾರ ಬೆಳಿಗ್ಗೆ 10 ಗಂಟೆ ಒಳಗಡೆ ತಾವೆಲ್ಲ ಜಾಗಕ್ಕೆ ಬಂದ್ರೆ ಸೂಕ್ತ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. 11 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ನೂಕ್ಲು ಆಗಬಾರ್ದು. ಯಾಕಂದ್ರೆ ಬೆಂಗಳೂರು ನಗರದ ಎಲ್ಲಾ ಕ್ಷೇತ್ರಗಳಿಂದ ಕೂಡ ಜನ ಬರ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಆಗುವಂತ ಎಲ್ಲಾ ನಿರೀಕ್ಷೆಗಳು ಕೂಡ ಇದೆ. ಯಾಕಂದ್ರೆ ನಮ್ಮ ಕಾರ್ಯಕರ್ತರಲ್ಲಿ ಬಹಳ ಉತ್ಸಾಹ ಇದೆ. ಈ ಕಾರ್ಯಕ್ರಮ ಯಶಸ್ವಿ ಆಗ್ಲೇಬೇಕು ಅಂತ ಹೇಳಿ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಇವತ್ತು ಬೆಂಗಳೂರು ನಗರದಲ್ಲಿ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಾನು ಕೂಡ ಬೆಂಗಳೂರು ನಗರದ 5 ಕಾರ್ಪೊರೇಷನ್ಗಳಲ್ಲಿ ಹಲವಾರು ಸಭೆಗಳನ್ನ ಭಾಗವಹಿಸಿದ್ದೀನಿ ಕಳೆದ 15 ದಿವಸಗಳಿಂದ. ಎಲ್ಲಾ ಕಡೆನೂ ಹೋಗಿ ಬರ್ತಾ ಇದ್ದೀವಿ. ಬಹುಶಃ ಎಲೆಕ್ಷನ್ಗೆ ಯಾರು ನಿಲ್ತಾ ಇದ್ದಾರೆ, ಯಾರಿಗೆ ಸೀಟ್ ಸಿಗುತ್ತೆ ಅನ್ನೋದನ್ನ ಒಂದು ಕುತೂಹಲ ಕೂಡ ಇದೆ. ನೀವು ಶಕ್ತಿಯುತವಾಗಿದ್ದರೆ NDA ಜೊತೆಯಲ್ಲಿ ಮೈತ್ರಿ ಆಗಬೇಕು ಅನ್ನೋದು ನಮ್ಮ ಅಭಿಲಾಷೆ ಕೂಡ ಇದೆ. ಅದಕ್ಕೆ ಬಿಜೆಪಿ ಪಕ್ಷದವರು ಕೂಡ ನಮ್ಮ ಶಕ್ತಿಯನ್ನ ತೂಗಿಸ್ತಾರೆ. ನಾವು ಎಲ್ಲಿ ಗೆಲ್ಲುವಂತ ಒಂದು ಶಕ್ತಿ ಇದೆ, ನಮ್ಮ ಪಕ್ಷದ ಶಕ್ತಿ ಎಷ್ಟು ಮಾತ್ರಕ್ಕಿದೆ ಅನ್ನೋದು ಕೂಡ ಅವರು ಎಲ್ಲವನ್ನು ಕೂಡ ನಿಭಾಯಿಸ್ತಾರೆ. ಅದಕ್ಕೋಸ್ಕರ ನಾವು ಎಲ್ಲೇ ಕೂಡ ಎಡವಬಾರದು. ನಾವು ನಮ್ಮ ಶಕ್ತಿಯನ್ನು ವೃದ್ಧಿಸ್ಕೊಂಡು ನಾವು ಹೆಚ್ಚು ಜನರ ಜೊತೆಯಲ್ಲಿ ಬೆರಿಬೇಕಾಗಿದೆ. ಆಗ್ಲೇ ನಮ್ಮ ನಾರಾಯಣ ಸ್ವಾಮಿ ಅವರು ಹೇಳಿದಂಗೆ ಪಕ್ಷದ ಕಾರ್ಯಕ್ರಮಗಳು ನಮ್ಮ ವರಿಷ್ಠರು, ನಮ್ಮ ನಾಯಕರು ಮಾಡಿರತಕ್ಕಂಥ ಕುಮಾರಣ್ಣವರು, ದೇವೇಗೌಡರು ಸಾಹೇಬರು ಮಾಡಿರತಕ್ಕಂಥ ಜನಪರವಾದಂತ ಕಾರ್ಯಕ್ರಮಗಳನ್ನ ಮನೆ ಮನೆಗೆ ಪ್ರಚಾರ ಮಾಡಿ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ನಾವು ಮಾಡಬೇಕಾದ ಅನಿವಾರ್ಯತೆ ಇರತಕ್ಕಂಥದ್ದು. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ 50ಕ್ಕಿಂತ ಹೆಚ್ಚಿನ ಜನಸಂಖ್ಯೆ, 50% ಹೆಚ್ಚಿನ ಜನಸಂಖ್ಯೆ ಅನ್ಯ ರಾಜ್ಯಗಳಿಂದ ಬಂದಿರತಕ್ಕಂಥವ್ರು ವಾಸ ಮಾಡ್ತಾ ಇದ್ದಾರೆ. ಬಹಳ ಜನಕ್ಕೆ ದೇವೇಗೌಡ ಸಾಹೇಬ್ರ ಕಾಲದಲ್ಲಿ ಏನ್ ಮಾಡಿದೀವಿ ಅನ್ನೋದು ಮಾಹಿತಿ ಈಗಲೂ ಇಲ್ಲ. ಯಾಕಂದ್ರೆ ಅವಾಗ ಡಿಜಿಟಲ್ ಮೀಡಿಯಾ ಇರ್ಲಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಬಲಿಷ್ಠವಾಗಿರತಕ್ಕಂಥದ್ದು. 1 ಸೆಕೆಂಡ್ ಅಲ್ಲಿ ಎಲ್ಲವನ್ನ ಕೂಡ ನೋಡುವಂತ ಒಂದು ವ್ಯವಸ್ಥೆ ಇರತಕ್ಕಂಥದ್ದು. ಅದರಿಂದ ತಾವು ಹೆಚ್ಚು ನಮ್ಮ ಕಾರ್ಯಕ್ರಮ ಏನು 11ನೇ ತಾರೀಕಿರೋ ಕಾರ್ಯಕ್ರಮದ ಬಗ್ಗೆ ತಾವು ವಾಟ್ಸಾಪ್ ಮೂಲಕ ಬೆಂಗಳೂರು ನಗರದ ಜನರು ಏನು ಇದ್ದಾರೆ, 1,40,00,000 ಜನಸಂಖ್ಯೆ ಇದೆ, ಎಲ್ಲರಿಗೂ ಮುಟ್ಟಿಸುವಂತ ಕೆಲಸವನ್ನ ತಾವೆಲ್ಲ ಕೂಡ ಮಾಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಗೊಳಿಸ್ತೀವಿ. ಆವತ್ತು ಹೆಣ್ಣು ಮಕ್ಕಳು ಹೆಚ್ಚಾಗಿ
ಆಗ್ಲೇ ಸುಮಿತ್ರಾ ಅವರು ನಿನ್ನೆ ಸಭೆಯಲ್ಲಿ ಮಾತನಾಡ್ತಾ ಇದ್ರು, ದೇವೇಗೌಡರು ಸಾಹೇಬರು ನಮ್ಗೆ 33% ಕೊಡ್ಸಿದ್ದಾರೆ, ನಾವು 33% ಜನಸಂಖ್ಯೆ ಕೂಡ ಅಲ್ಲಿ ಕಾರ್ಯಕ್ರಮದಲ್ಲಿ ಇರ್ತೀವಿ, ಮಹಿಳೆಯರ ಶಕ್ತಿಯನ್ನ ತೋರಿಸ್ತೀವಿ ಅಂತೇಳಿ ಅವರು ಕೂಡ ಪಣ ತೊಟ್ಟಿದ್ದಾರೆ. ಬಹುಶಃ ಅವ್ರು ಹೇಳ್ದಂಗೆ ನಡ್ಕೋತಾರಂತ ಹೇಳಿ ನಾನು ಭಾವಿಸಿದ್ದೀನಿ. ನುಡಿದಂತ ನಡಿಬೇಕಲ್ವಾ, ನಡೆದಂತ ನುಡಿಬೇಕಲ್ವಾ, ಅದನ್ನ ಅವ್ರು ಮಾಡ್ತಾರಂತೇಳಿ ನಾನು ಭಾವಿಸಿದ್ದೀನಿ. ಬಹುಶಃ ಈ ಕಾರ್ಯಕ್ರಮ ಸಿಲ್ವರ್ ಜೂಬ್ಲಿ 25 ವರ್ಷಗಳ ಒಂದು ಯಶಸ್ವಿನ ಪ್ರಾದೇಶಿಕ ಪಕ್ಷದ ಒಂದು ಯಶಸ್ವಿ ಕಾರ್ಯಕ್ರಮವಾಗಿದೆ ಆಗಬೇಕು. ನಾವು ಪ್ರತಿಯೊಬ್ಬರು ಕೂಡ ಕಷ್ಟಪಟ್ಟು ಎಲ್ಲರನ್ನ ಕರ್ಕೊಂಡ್ಬಂದ ಕಾರ್ಯಕ್ರಮ ಮುಗಿಯವರೆಗೂ ಅಲ್ಲಿ ಕೂರಿಸುವಂತ ಕೆಲಸ ಮಾಡಬೇಕು. ಯಾವುದೇ ನಾಯಕರು ಮಾತನಾಡಿದಾಗ ಎದ್ದು ಅರ್ಧದಲ್ಲಿ ಹೋಗೋದಾಗ್ಲಿ ಅಲ್ಲಿ ಇರಬಾರ್ದು. ನಾವೆಲ್ಲ ಶಿಸ್ತಿನ ಸಿಪಾಯಿಯಾಗಿ ಅಲ್ಲಿ ಕೂತ್ಕೋಬೇಕು. ಯಾರಿಗಾದ್ರೂ ಹಸಿವಾದ್ರಲ್ಲಿ ಮಜ್ಜಿಗೆ ಪ್ಯಾಕೆಟು, ಬಿಸ್ಲರಿ ವಾಟರು, ಜೊತೆಗೆ ಊಟದ ವ್ಯವಸ್ಥೆ ಎಲ್ಲವನ್ನು ಕೂಡ ನಾನೇ ವಹಿಸ್ಕೊಂಡಿದ್ದೀನಿ, ಅದನ್ನು ಕೂಡ ಮಾಡ್ತೀವಿ. ದಯಮಾಡಿ ತಾವೆಲ್ಲ ಕೂಡ ಸಹಕಾರ ಕೊಡಿ. ಆಗ್ಲೇ ಬಾಗೇಗೌಡರು ತುಂಬಾ ಅವರು ಕೂಡ ಸಹಕಾರ ಮಾಡ್ತಾ ಇದ್ದಾರೆ, ತಿಮ್ಮೇಗೌಡರು ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ತಾವೆಲ್ಲ ಕೂಡ ಏನೇ ಬೇಕಂದ್ರೂ ಕೂಡ ನಾವು ನಿಮ್ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ ಕಾರ್ಯಕರ್ತರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ರಾಜಣ್ಣ ಅವರು ಕೂಡ ಹೇಳಿದ್ದಾರೆ. ಅವ್ರ ನೋವನ್ನ ತೊಡಗಿಸ್ಕೊಂಡಿದ್ದಾರೆ. ನಾನು ಸುರೇಶ್ ಗೌಡ್ರು ಅದನ್ನೇ ಮಾತಾಡ್ತಾ ಇದ್ದೀವಿ. 28ಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗೋದನ್ನ ಯಾವ ಶಕ್ತಿಯನ್ನ ಕೂಡ ತಡೆಯಕ್ಕೆ ಆಗೋದಿಲ್ಲ. ಅದು ಬಿಜೆಪಿ ಅವರಿಗೂ ಗೊತ್ತಿರತಕ್ಕಂಥದ್ದು, ನಮಗೂ ಗೊತ್ತಿರತಕ್ಕಂಥದ್ದು. ನಮ್ಮ ಸರ್ಕಾರ ಬಂದು 100 ದಿವಸಗಳಲ್ಲಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾವೆಲ್ಲ ಕೂಡ ಸೇರಿ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸ್ತಾ ತಲಬಾಗಿ ನಮಸ್ಕಾರ ಮಾಡ್ತಾ ಅನಂತ ಧನ್ಯವಾದಗಳು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ನಮ್ಮ ಪಕ್ಷದ ರಜತ ಮಹೋತ್ಸವವನ್ನ ಪ್ರತಿಯೊಂದು ವಿಧಾನಸಭೆ ಕ್ಷೇತ್ರದಲ್ಲೂ ನಡೆಸ್ಕೊಂಡ್ ಬರ್ತಾ ಇದ್ದೀವಿ. ಈ ತೀರ್ಮಾನ ಆಗಕ್ಕಿಂತ ಮುಂಚೆ ನಾವಾಗಲೇ ಜನರ ಬಳಿಗೆ ಜನತಾ ದಳ ಅಂತ ಕಾರ್ಯಕ್ರಮ ನಮ್ಮನ್ನೆಲ್ಲ ಮಾಡಿದ್ದು. ಅದಕ್ಕೋಸ್ಕರ ಕೊನೆಯಲ್ಲಿ ಮಾಡ್ತೀವಿ ಅಂತಕ್ಕಂಥದ್ದನ್ನ ನಾವೆಲ್ಲ ಆರ್ಗನೈಸ್ ಮಾಡ್ಕೊಳ್ತಾ ಇದ್ವಿ. ಇವತ್ತು ಬೆಂಗಳೂರು ನಗರದಲ್ಲಿ ಎಲ್ಲೋ ಒಂದ್ ಕಡೆ ನಮಗೆ ಕಾರ್ಯಕರ್ತಿದ್ರು ಸಹ ನಮಗೆ ಶಕ್ತಿ ಅದರಿಂದ ಬರ್ತಾ ಇಲ್ಲ ಅಂತಕ್ಕಂಥದ್ದು ನಾವು ನಮ್ಮ ಪಕ್ಷದ ವರಿಷ್ಠಗಿದೆ. ನಿಜ. ಈಗಾಗಲೇ ಹೇಳಿದ್ರು ದೇವೇಗೌಡರು, ಕುಮಾರಸ್ವಾಮಿ ಅವರು ಈ ನಗರಕ್ಕೆ ಏನೇನು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ. ದೇವೇಗೌಡರು ಪ್ರಧಾನಮಂತ್ರಿ ಆಗಿ ತೀರ್ಮಾನ ತೆಗೆದುಕೊಳ್ಳಿಲ್ಲ ಅಂದ್ರೆ ಇಂದಿರಾನಗರದಿಂದ ಕೋರ್ಮಲ್ಲಕ್ಕೆ ರಿಂಗ್ ರಸ್ತೆನೇ ಆಗ್ತಿರ್ಲಿಲ್ಲ. ಯಾವ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಏರ್ಫೋರ್ಸ್ನವ್ರು ಬಳಕೆ ಬಿಟ್ಕೋತಿರ್ಲಿಲ್ಲ ಅವ್ರನ್ನ. ದೇವೇಗೌಡರು ಅವತ್ತು ಧೈರ್ಯ ಮಾಡಿ ಬಹಳ ದೂರಾಲೋಚನೆ ಮಾಡಿ ಅದು ಮಾಡಿದ್ಕೆ ಜನಗಳು ಆಚೆ ಓಡಾಡ್ತಾ ಇರ್ತಕ್ಕಂಥ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಕೊಟ್ಟು. ಆದ್ರೆ ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಮ ಕೈ ಹಿಡ್ತದೆ ಅಂತ ನನಗೆ ನಂಬಿಕೆ ಇಲ್ಲ. ನಾವು ಮಾಡಿದ್ದಾದ್ರೆ ನಾವೇನ್ ನಮ್ಮ ಕಾರ್ಯಕರ್ತರ ಹುಮ್ಮಸ್ಸಿಂದ ನಾವು ನೋಡ್ಕೊಳ್ತೀವಿ, ಅವ್ರನ್ನ ಪ್ರೀತಿ ವಿಶ್ವಾಸ, ಅದೇ ನಮ್ಮ ಶ್ರೀರಕ್ಷೆ ಅಂತಕ್ಕಂಥ, ನಮ್ಮ ಪಕ್ಷಕ್ಕೂ ಶ್ರೀರಕ್ಷೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು 11ನೇ ತಾರೀಕು ಅದ್ದೂರಿಯಾಗಿ ತಾವೆಲ್ಲ ರಜತ ಮಹೋತ್ಸವವನ್ನು ಮಾಡಬೇಕು. ನಾವು ಹೊಸದಾಗಿ ನಮ್ಮ ಹನುಮಂತೇಗೌಡರ ನೇತೃತ್ವದಲ್ಲಿ, ಬಾಗೇಗೌಡರು, ಶರವಣರು, ತಿಮ್ಮೇಗೌಡರ ನೇತೃತ್ವದಲ್ಲಿ ನಡಿಬೇಕು ಅಂತಕ್ಕಂಥದ್ದು ನಾವು ಮಾಡ್ತಾ ಇದ್ದೀರಿ. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಇಲ್ಲಿ ಏನಾಗ್ತಾ ಇದೆ, ಮೈತ್ರಿ ಆದ್ಮೇಲೆ ಬಿಜೆಪಿ ಮತ್ತೆ ಜಾತ್ಯತೀತ ಜನತಾದಳ ಮೈತ್ರಿ ಆದ್ಮೇಲೆ ಸ್ವಲ್ಪ ಎಲ್ಲ ಸಿಟಿನಲ್ಲಿ ಸ್ವಲ್ಪ ಉರುಪ್ ಬಂದಿದೆ. ಈ ಆ ಕಡೆ ಹೋದವರೆಲ್ಲ ಈ ಕಡೆಗೆ ಬರ್ತಾ ಇದ್ದಾರೆ. ಜೊತೆಗೆ ಕಾರ್ಪೊರೇಷನ್ಗೆ ನಿಂತ್ಕೋಬೇಕು ಅಂತಕ್ಕಂಥ ಒಂದು ಹುಮ್ಮಸ್ಸಲ್ಲಿ ಇದ್ದಾರೆ. ನಿಮ್ಗೆ ಆದ್ರೆ ಒಂದು ಮಾತನ್ನು ಹೇಳ್ತೀನಿ, ಈ ನಾವು ಬಿಜೆಪಿ ಜೊತೆ ಇರೋದು. ಬಿಜೆಪಿನವರು ಸುಮ್ಮನೆ ಟಿಕೆಟ್ ಕೊಡೋದಕ್ಕೆ ನಾವು ಕೊಡೋದಿಲ್ಲ. ಆ ವ್ಯಕ್ತಿ ಅಲ್ಲಿ ಗೆಲ್ತೇನೆ ಅಂತಕ್ಕಂಥ ಏನಾದ್ರು ಸೂಚನೆ ಇದ್ರೆ ಮಾತ್ರ ನಿಮ್ಗೆ ಅರ್ಹತೆ ಇದ್ರೆ ಕೊಡ್ತಾರೆ. ಇಲ್ಲಪ್ಪ ಸುಮ್ಮನೆ ನೇಮ್ ಶೇಕಿಗೆ ಒಂದು ಟಿಕೆಟ್ ತಗೋಬಿಡ್ತಾರೆ, ಕಂಟೆಸ್ಟ್ ಮಾಡ್ತಾರೆ ಅಂದ್ರೆ ಕಷ್ಟವಾಗ್ತಾಗ ಸರ್ವೆ ಮಾಡಿಸ್ತಾರೆ. ಸರ್ವೆನಲ್ಲಿ ಈ ವ್ಯಕ್ತಿ ನಮ್ಮ ವಿರೋಧ ಪಕ್ಷದ ಜೊತೆ ಫೈಟ್ ಮಾಡುವುದಕ್ಕೆ ನಿಮ್ಗೆ ಗೊತ್ತಿದೆ. ಜಯನಗರದಲ್ಲಿ ಆಫೀಸ್ ಮಾಡಿಕೊಂಡು DK ಶಿವಕುಮಾರ್ ಅವರು ಯಾವ್ಯಾವ ರೀತಿಗೆ ಈ ಕಾನ್ಸ್ಟಿಟ್ಯೂನ್ಸಿನ ಡಿಲಿಮಿಟೇಷನ್ ಮಾಡಿದ್ದಾರೆ, ಆಮೇಲೆ ಅದನ್ನ ನಿಮ್ಗೆ ಇದನ್ನ ವರ್ಗಗಳನ್ನ ಬದಲಾವಣೆಗಳನ್ನ ರಿಸರ್ವೇಶನ್ಸ್ ನ ಯಾವ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದೆಲ್ಲ ಅವರು ಪ್ರತಿಯೊಬ್ಬ ಅಭ್ಯರ್ಥಿ ಇವನೇ ಅಭ್ಯರ್ಥಿ ಆಗ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅಭ್ಯರ್ಥಿಗೆ ಹೇಳಿ ಅವರ ವಿರುದ್ಧ ಈಗ ನಾವು ಹೋರಾಟ ಮಾಡಬೇಕು ಅಂದ್ರೆ
ಎಷ್ಟು ಕಷ್ಟಪಡಬೇಕು ಅಂತಕ್ಕಂಥದ್ದು ನಿಮಗೆ ಅಭ್ಯರ್ಥಿಗಳು ಯಾರೇ ಆಗಲಿ, ಆದರೆ ನೀವು ಕಡಾಖಂಡಿತವಾಗಿ ನಮಗೆ ಗೆಲುವು ಕೊನೆಗೆ ಮಾನದಂಡ ಆಗ್ತದೆ. ನಾವು ಎಷ್ಟು ಜನ ಕಂಟೆಸ್ಟ್ ಮಾಡಿದ್ರು ಅನ್ನೋದಕ್ಕೆ ಎಷ್ಟು ಜನ ಗೆದ್ವಿ ಅಂತಕ್ಕಂಥದ್ದು. ಅದಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತಕ್ಕಂಥ ಕೆಲಸ. ಬಹುತೇಕ ಸರವಣ ಅವರು ನನ್ನ ಇಲ್ಲಿಗೆ ಹಾಕ್ಬೋದು, ಏಕೆಂದ್ರೆ ಸ್ವಲ್ಪ ನಮ್ಮ ತಾಲೂಕಿನವರು ಕುಣಿಗಲ್ನವರು ಅತಿ ಹೆಚ್ಚಿಗೆ ಇದ್ದಾರೆ ಅಂತೇಳಿ ರಾಜರಾಜೇಶ್ವರಿ ನಗರಕ್ಕೆ ಬಸವನಗುಡಿಗೆ ಹಾಕಿದ್ದೀವಿ ಅಂತಕ್ಕಂಥ ಇನ್ನೂ ಹೇಳಿಲ್ಲ, ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ನಾನು ನಮ್ಮ ಹೈಕಮಾಂಡ್ ಕೇಳಿದೆ, ಇವತ್ತು ಕರೀತಾ ಇದ್ದಾರೆ ಹೋಗಲೋ ಬೇಡವೋ ಅಂತ ಕೇಳ್ಕೊಂಡೆ ಬಂದೆ. ಇಲ್ಲ ಇಲ್ಲ ನೀವು ಹೋಗ್ಬೇಕಲ್ಲಿ ಅಂತ ಹೇಳಿದ್ಮೇಲೆ ನಾವು ಬಂದಿರ್ತಕ್ಕಂಥದ್ದು. ತಾವೆಲ್ಲ ದಯಮಾಡಿ ಒಂದು ಮಾತನ್ನ ಸಂದರ್ಭದಲ್ಲಿ ಹೇಳ್ತೀನಿ, 2028ಕ್ಕೆ ನಮಗೆ ಬಹಳ ಉತ್ತಮವಾದ ಅವಕಾಶ ಇದೆ. ಅದನ್ನ ಉಪಯೋಗಿಸ್ಕೋಬೇಕಿರ್ತಕ್ಕಂಥದ್ದು ನಮ್ಮ ಕೆಲಸ ಆಗಿದೆ. ಕೆಲವು ಸಂದರ್ಭದಲ್ಲಿ ಹೇಳ್ದಾಗೆ ನಾವು ತಪ್ಪು ಮಾಡಿರ್ತೀವಿ, ಅಧಿಕಾರಕ್ಕೆ ಬಂದ ತಕ್ಷಣ ಕಾರ್ಯಕರ್ತರು ಕೈ ಬಿಟ್ಬಿಟ್ಟಿರ್ತೀವಿ ಎಲ್ಲ ಒಂದ್ ಕಡೆ. ಅದನ್ನ ಸುಮಾರು ವರ್ಷ ಪಕ್ಷನೂ ಸಹ ಅನುಭವಿಸ್ತದೆ, ನಮ್ಮ ಲೀಡರ್ಗಳು ಸಹ ಅನುಭವಿಸ್ತಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಆ ರೀತಿ ಆಗ್ಲಿಕ್ಕೆ ನಾವು ಯಾರು ಬಿಡೋದಿಲ್ಲ. ಪಕ್ಷ ಅಧಿಕಾರಕ್ಕೆ ಬಂದ 100 ದಿವಸದೊಳಗೆ ಕಾರ್ಯಕರ್ತರು ಮೊದಲು ಗುರುತವ್ರಿಗೆ ಅಧಿಕಾರ ಕೊಡಿ ಅಂತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮಗೆಲ್ಲ ಹೇಳ್ತಾ, ಅತ್ಯಂತ ಯಶಸ್ವಿಯಾಗಿ 11ನೇ ತಾರೀಕು ನಿಮ್ಮ ಕಾರ್ಯಕ್ರಮ, ಜೊತೆಗೆ 28ಕ್ಕೂ ಹೊಂದಿರಬೇಕು ಪೊಂಗಡದಲ್ಲಿ 11ಕ್ಕೆ ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ ತಮ್ಮೆಲ್ಲ ಹೆಚ್ಚು ಜನ ಕರ್ಕೊಂಬಂದು ಮಾಡಬೇಕು. ಅದ್ರ ಜೊತೆಗೆ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಯಾವ ರೀತಿ ಇನ್ಮೇಲೆ ಕೆಲಸಗಳನ್ನ ಶುರು ಮಾಡ್ತೀರಿ ಅದ್ರ ಮೇಲೆ ಇರ್ತದೆ. ಸುಮ್ಮನೆ ಆಗೋದಿಲ್ಲ. ಕೆಲವರು ಇತ್ತೀಚೆಗೆ ಹೊರಟಿರ್ತಾರೆ, ಕೆಲವರು ಬಹಳ ವರ್ಷದಿಂದ ಜನಗಳ ಜೊತೆ ಸಂಪರ್ಕ ಇರ್ತಾರೆ. ನಾನು ಮೊನ್ನೆ ಲಗ್ಗೆರೆಗೆ ಹೋಗಿದ್ದೆ, ನಮ್ಮಲ್ಲಿ ಅಲ್ಲೊಬ್ರು ಇದ್ದಾರೆ, ಪಾಪ ಬಹಳ ವರ್ಷದಿಂದ ಕಟ್ಟಿದ್ದಾನೆ, ಪಕ್ಷ ಕಟ್ಟಿದ್ದಾನೆ, ಜನಗಳಿದ್ದಾರೆ, ದುಡ್ಡಿರುವಂತೆ. ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ದುಡ್ಡಿರೋರೆಲ್ಲ ಗೆದ್ದು ಬಿಡ್ತಾರೆ ಅಂತ ನಾನು ಹೇಳಕ್ ಆಗೋದಿಲ್ಲ. ನಮ್ದು ಭಾಗ್ಯ ಇಲ್ವಾ ಆಗ್ತದೆ ಅವೆಲ್ಲ ಅದು. ಆದ್ರೆ ನಾವು ಅದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಯಾಕೆ ಡೇ ಅಂಡ್ ನೈಟ್ ಕ್ಷೇತ್ರ ಪುಟ್ಟ ಆಚೆ ಬರೋದಿಲ್ಲ, ಜನಗಳ ಜೊತೆ ಇರ್ತೀವಿ. ಯಾವ್ದೋ ಗುಡಿಗೆ ಒಂದು ಭಾಗ್ಯಗೌಡರು ಸಭೆಗೆ ಬಂದಿದ್ದಾರೆ. ಎಲ್ಲರಿಗೂ ಬಹಳ ಖುಷಿ ಆಗ್ತಾ ಇದೆ. ಭಾಗ್ಯಗೌಡರ ಅಪ್ಪಣೆಯೊಂದಿಗೆ ಒಂದೆರಡು ಮಾತಾಡೋದಕ್ಕೆ ಇಚ್ಛಾ ಪಡ್ತೇನೆ. ಅದಕ್ಕೆ ನಿಮ್ಮ ಅಪ್ಪಣೆ ತಗೊಂಡಿದ್ದು. ಎರಡೇ ಮಾತಂದ್ರೆ ಹೋಯ್ತು ಅಲ್ಲಿಗೆ. ವೇದಿಕೆ ಮೇಲೆ ವಿಧಾನ ಪರಿಷತ್ ಸದಸ್ಯರಾದ ಶರವಣರವರಿದ್ದಾರೆ. ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕು, ನಾಗಮಂಗಲ ಕ್ಷೇತ್ರದ ಮಾಜಿ ಶಾಸಕರು, ನನ್ನ ಸಹೋದರರಾದ ಸುರೇಶ್ ಗೌಡ್ರಿದ್ದಾರೆ, ಬಾಲ್ಯ ಸ್ನೇಹಿತರು ಕೂಡ. ಒಂದು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಎಲ್ಲ ಕಡೆ ಸಿಕ್ಕಿದಾಗ. ಅದು ಬಹಳ ಖುಷಿ. ಅದು ನಮ್ಗೆ ಅದು ರಾಜು ಅವರು ಒಂದು ಮಾತು ಹೇಳಿದ್ರು. ಹಾಗೂ ವೇದಿಕೆ ಮೇಲೆ ನಮ್ಮ ಪಶ್ಚಿಮ ವಿಭಾಗದ ಅಧ್ಯಕ್ಷರಾದ ತಿಮ್ಮೇಗೌಡರು, ಬಸವರಾಜ್ ಅವರು, ನಾರಾಯಣ ಸ್ವಾಮಿ ಮತ್ತು ಇತರರು ಎಲ್ಲ ಇದ್ದಾರೆ. ರಾಜು ಅವರು ಒಂದು ಮಾತು ಹೇಳಿದ್ರು ನನಗೆ, ಎಲ್ಲರೂ ಹೇಳಿದ್ದೆ ಹೇಳಕ್ ಹೋಗ್ಬೇಡಿ, ಇಲ್ಲಿರೋರ್ಗೆ ಎಲ್ಲರಿಗೂ ಬೇಜಾರಾಗ್ತದೆ ಅಂತ. ಅದು ಸತ್ಯವಾದ ಮಾತು. ಸಂಘಟನೆ ವಿಚಾರವಾಗಿ ಕಾರ್ಯಕರ್ತರ ಸಭೆಯನ್ನ 11ನೇ ತಾರೀಕು ನಡೆಯತಕ್ಕಂಥ ಸಮಾವೇಶಕ್ಕೆ ಜನಗಳನ್ನ ಕರೆದುಕೊಂಡು ಹೋಗುವಂತಹ ವಿಚಾರದಲ್ಲಿ ಇವತ್ತು ನಡೆಯತಕ್ಕಂಥ ಈ ಸಭೆಯಲ್ಲಿ ಯಾವ ರೀತಿ ಜನನ ಕರ್ಕೊಂಡು ಹೋಗ್ಬೇಕು ಅಂತ ಈಗಾಗಲೇ ಬಸವರಾಜ್ ಅವರು, ನಾರಾಯಣ ಸ್ವಾಮಿ ಅವರು, ರಾಜು ಅವರು ಹೇಳಿದ್ದಾರೆ. ಇನ್ನು ಪಕ್ಷದ ಕಾರ್ಯ ಸಾಧನೆಗಳ ಬಗ್ಗೆ, ನಮ್ಮ ನಾಯಕರು ಕೊಟ್ಟಿರತಕ್ಕಂಥ ಕೊಡುಗೆಗಳ ಬಗ್ಗೆ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ. ಇನ್ನೇನು ಮಾತಾಡೋದು ನಾನು. ಆದರೆ ಒಂದು ಕೆಲವು ವಿಚಾರಗಳನ್ನ ಹೇಳಬೇಕು. ಇವತ್ತಿನ ದಿವಸ ರಾಜ್ಯದಲ್ಲಿ 3,50,000ಕ್ಕೂ ಹೆಚ್ಚಾಗಿ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ. ಇವತ್ತು 69,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ. ಸರ್ಕಾರಗಳು ಏನ್ ಮಾಡ್ತಾ ಇದೆ? ಇವೆಲ್ಲ ಭರ್ತಿ ಆಗ್ಬೇಕು, ಯುವಕರಿಗೆ ಉದ್ಯೋಗ ಸಿಗ್ಬೇಕು ಅಂದ್ರೆ ಏನಾಗ್ಬೇಕು? ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಬೇಕು. ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ನಾವೆಲ್ಲ ಸಂಘಟನಾ ಚತುರರಾಗಿ ಪಕ್ಷ ಮಾಡಿರತಕ್ಕಂಥ ಸಾಧನೆಗಳನ್ನ ಜನರಿಗೆ ಮುಟ್ಟಿಸಿ ಅದು ಮತವಾಗಿ ಪರಿವರ್ತನೆ ಆಗತಕ್ಕಂಥ ಕೆಲಸವನ್ನ ಪ್ರತಿಯೊಬ್ಬರು ಕಾರ್ಯಕರ್ತರು ಮಾಡಬೇಕು. ಭದ್ರಾವತಿ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಕಾರ್ಖಾನೆ, ಬೃಹತ್ ಉಕ್ಕು ಕಾರ್ಖಾನೆ,
ಅವತ್ತು ಅದು ನೆನಗುದಿಗೆ ಬಿದ್ದಂತ ಸಂದರ್ಭದಲ್ಲಿ ನಮ್ಮ ಪಕ್ಷದವರೇ ಆದ ಪಿತಾಮಹ ಮಾಜಿ ಪ್ರಧಾನಮಂತ್ರಿಗಳು ಎಚ್ ಡಿ ದೇವೇಗೌಡರು ಅವತ್ತಿನ ದಿವಸ 800 ಕೋಟಿಗಳನ್ನ ಕೊಟ್ಟು ಅದನ್ನು ಮತ್ತೆ ಪುನರಾವರ್ತನೆ ಆಗೋದಕ್ಕೆ ಒಂದು ದೊಡ್ಡ ಹೆಜ್ಜೆಯನ್ನ ಇಟ್ಟರು. ತದನಂತರ ಬಂದಂತ ಸರ್ಕಾರ ಆ ಕಡೆ ಯಾವುದೇ ಗಮನವನ್ನು ಕೊಟ್ಟಿಲ್ಲ. ಮತ್ತೆ ಅದು ಪುನರ್ ಸ್ಥಾಪನೆ ಆಗ್ಬೇಕು ಅಂದ್ರೆ ಏನಾಯ್ತು, ಈಗ ದಯವಿಚ್ಛೆ ಕುಮಾರಣ್ಣನೇ ಅದರ ಖಾತೆಯನ್ನ ಪಡೆದು ಇವತ್ತು 4,000 ಕೋಟಿಗಳನ್ನ ಕೊಟ್ಟು ಅದನ್ನ ಪುನರಾವರ್ತನೆ ಮಾಡಿ ಅಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂದ್ರೆ ಯುವಕರಿಗೆ, ಜನಸಾಮಾನ್ಯರಿಗೆ ಬೇಕಾಗಿರತಕ್ಕಂತ ಉದ್ಯೋಗವನ್ನು, ಅನ್ನ ನೀಡತಕ್ಕಂತ ಕೆಲಸವನ್ನ ಮಾಡ್ತಾ ಇರೋದು ಯಾವುದು ಪಕ್ಷ? ಜನತಾದಳ ಜಾತ್ಯತೀತ ಪಕ್ಷ. ಇವತ್ತಿನ ದಿವಸ ಬಸವನಗುಡಿಯಲ್ಲೂ ನಮ್ಮ ಪಕ್ಷ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡಿದೆ. ಅಂಡರ್ ಪಾಸ್ ಇರ್ಬೋದು, ಫ್ಲೈಓವರ್ ಇರ್ಬೋದು, ಎಲ್ಲ ನಮ್ಮ ಪಕ್ಷದ ಕೊಡುಗೆ. ಯಾರ್ಯಾರು ಬೇರೆ ಪಕ್ಷದವರು ಅದರ ಕೀರ್ತಿಯನ್ನು ಪಡೆದುಕೊಳ್ಳಕ್ಕೆ ಹೋದ್ರೆ ಅದು ಸತ್ಯ ಸುಳ್ಳದು, ಖಂಡಿತವಾಗ್ಲೂ ಹೇಳ್ತೀನಿ. ಅದಕ್ಕೆ ಗ್ರಾಂಟ್ ಕೊಟ್ಟವರು ಕುಮಾರಣ್ಣನವರು ಮುಖ್ಯಮಂತ್ರಿ ಆಗಿದ್ದಾಗ ಅದರ ಕೀರ್ತಿ ಕುಮಾರಣ್ಣವ್ರಿಗೆ ಬರಬೇಕು. ನಮ್ಮ ಬಸವನಗುಡಿಯಲ್ಲಿ ಇವತ್ತಿನ ದಿವಸ ಇರತಕ್ಕಂತ ಪ್ರಾಮಾಣಿಕ ಕಾರ್ಯಕರ್ತರು ಏನೋ ಒಂದು ಒಳ್ಳೆ ಜವಾಬ್ದಾರಿ ಕೊಡ್ತೀವಿ ಅಂತ ಶರಣವ್ರು ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ತಮ್ಮ ಆದೇಶವನ್ನ ನಾವು ಪಾಲನೆ ಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳೋದಕ್ಕೆ ವೇದಿಕೆ ಮೂಲಕ ಹೇಳ್ತೇನೆ. ಬಸವನಗುಡಿ ಇರತಕ್ಕಂತ ಪ್ರಾಮಾಣಿಕ ಕಾರ್ಯಕರ್ತರು ನಾ ಕಂಡ ಹಾಗೆ ಇನ್ನು ಯಾವ ಕ್ಷೇತ್ರದಲ್ಲೂ ಇಲ್ಲ ಅಂತ ಹೇಳೋಕೆ ಹೆಮ್ಮೆಯಿಂದ ಘಂಟಾಘೋಷವಾಗಿ ಹೇಳ್ತೀನಿ ಇವತ್ತು. ಆದ್ರೆ ಏನ್ ಮಾಡ್ತೀರಿ, ಕಡೆಯದಾಗಿ ಕಾರ್ಯಕರ್ತರಿಗೆ ಅಧಿಕಾರ ಸಿಕ್ಕಿದ್ದು ಅವತ್ತಿನ ದಿವಸ ಕೆಲವು ಬಸವಲಿಂಗಪ್ಪ ಆದಿಯಾಗಿ ಕೆಲವು ಜನಕ್ಕೆ ಇಲ್ಲಿ ಅಧಿಕಾರ ಸಿಕ್ತು. ತದನಂತರ ಯಾರಿಗೂ ಅಧಿಕಾರ ಅನ್ನೋದು ಸಿಕ್ಕಿಲ್ಲ. ತಮ್ಮ ಶ್ರಮದಿಂದ ಪಕ್ಷ ಶರವಣವ್ರನ್ನ ಗುರುತಿಸಿರ್ಬೋದು, ತಿಮ್ಮೇಗೌಡರು ಕೌನ್ಸಿಲರ್ ಆಗಿ ಆಯ್ಕೆ ಆಗಿರ್ಬೋದು. ಆದ್ರೆ ಕಾರ್ಯಕರ್ತರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡದೆ ಅವರು ಮಾಡಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನಕ್ಕೆ ಒಂದು ಫಲ ಸಿಗಬೇಕು ಅಂತಂದ್ರೆ ಮುಂದೆ ಬರತಕ್ಕಂತ ನಮ್ಮ ಸರ್ಕಾರ ಕಾರ್ಯಕರ್ತರಿಗೆ ಅಧಿಕಾರವನ್ನ ಕೊಟ್ಟರೆ ಮಾತ್ರ ಮುಂದೆ ಅವರ ಪೀಳಿಗೆಗೂ ಹೆಚ್ಚಿನ ರೀತಿಯಲ್ಲಿ ಅಧಿಕಾರ ಬಂದು ಹೆಚ್ಚಿನ ರೀತಿಯಲ್ಲಿ ನಮ್ಮ ಪಕ್ಷ ವೃದ್ಧಿಯಾಗೋದ್ರಲ್ಲಿ ಯಾವುದೇ ತರ ಅನುಮಾನ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಪಕ್ಷಕ್ಕೆ ಕಾರ್ಯಕರ್ತರ ಬೆನ್ನೆಲುಬು ಇಲ್ಲಿ ಹಿರಿಯ ನಾಯಕರಿದ್ದಾರೆ. ಸುರೇಶ್ ಗೌಡ್ರಾಗ್ಲಿ, ಶರವಣರವರಾಗ್ಲಿ, ತಿಮ್ಮೇಗೌಡರಾಗ್ಲಿ, ಬಾಗೇಗೌಡರಾಗ್ಲಿ, ನಮ್ಮ ರಾಜೂರು ಹೇಳಿದಂಗೆ ಪ್ರಾಮಾಣಿಕರನ್ನ ಗುರುತಿಸಿ ಅವರಿಗೆ ಮುಂದೆ ಬರತಕ್ಕಂತ ಚುನಾವಣೆಯಲ್ಲಿ ಟಿಕೆಟ್ ಕೊಡೋದನ್ನಾಗ್ಲಿ, ಇಲ್ಲ ಸರ್ಕಾರ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಅಧಿಕಾರವನ್ನ ಕೊಡೋದಾಗ್ಲಿ ಒಂದು ದೊಡ್ಡ ಹೆಜ್ಜೆಯನ್ನಿಟ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ದೇರಿ ಮೆಟ್ರೋನ ಒಂದು ನೋಡಿ ಬಂದ ನಂತರ ಕುಮಾರಣ್ಣ ಬೆಂಗಳೂರು ನಗರದ ಈ ಸಾರಿಗೆ ವ್ಯವಸ್ಥೆಗೆ ಒಂದು ಪರ್ಯಾಯ ವ್ಯವಸ್ಥೆಯಾಗಿ ಮೆಟ್ರೋ ಚಾಲನೆಗೆ ತಂದರು. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಅಭಿವೃದ್ಧಿ ಕಾರ್ಯಗಳಲ್ಲಿ ಏನಾದರೂ ಮಾಡಿದ್ರೆ ಅದು ಜನತಾದಳ ಜಾತ್ಯತೀತ ಪಕ್ಷ. ಸಾಮಾನ್ಯ ಜನರಿಗೂ ಸಹ ಅನುಕೂಲ ಆಗುವಂತ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಂಥದ್ದು ಜನತಾದಳ ಜಾತ್ಯತೀತ ಪಕ್ಷದ ಅವಧಿಯಲ್ಲಿ ಮಾತ್ರ. ಯಾಕಂದ್ರೆ ಈಗಿನಂತೆ ಬೆಲೆ ಏರಿಕೆ ದಿನ ನಮ್ಮ ದಿನನಿತ್ಯದ ಬದುಕು ಬಹಳ ಕಷ್ಟವಾಗುವಂಥ ಪರಿಸ್ಥಿತಿಗೆ ಈ ಕಾಂಗ್ರೆಸ್ ಸರ್ಕಾರ ತಂದಿದೆ. ಹಾಗೆ ದೇವೇಗೌಡರು ಸಹ ರಿಂಗ್ ರೋಡ್ ವ್ಯವಸ್ಥೆ, ಡಿಫೆನ್ಸ್ ಇಂದ ಲ್ಯಾಂಡ್ ತೆಗೆದುಕೊಂಡಿರುವಂಥ ವಿಚಾರ ಇರ್ಬೋದು, ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಫಸ್ಟ್ ಫ್ಲೈಓವರ್ ತಂದಿದ್ದೇ ದೇವೇಗೌಡರು. ಈ ಫ್ಲೈಓವರ್ ಅಲಂಕರಿಸಿರುವಂತ ನಮ್ಮ ಅಜಾತ ಶತ್ರು ಬಸವನಗುಡಿಯ ದಾನಶೂರ ಕರ್ಣ ಕೆ ಬಾಗೇಗೌಡರು ಸರ್ಗೆ, ಹಾಗೂ ನಮಗೆ ಒಂದು ಬಲಗೈ ಒಂದು ಎಡಗೈ ಇದೆ. ಒಂದು ಶರವಣ ಸರ್ MLC, ಇನ್ನೊಬ್ರು ತಿಮ್ಮೇಗೌಡರು ಪಶ್ಚಿಮದ ಅಧ್ಯಕ್ಷರು. ಇವರಿಬ್ರು ನಮಗೆ ಏನಕ್ಕೆ ನಮಗೆ ದಾನಶೂರ ಕರ್ಣರು ಬಲಗೈ ಎಡಗೈ ಅಂತ ಹೇಳಿದೆ ಅಂತ ಅಂದ್ರೆ, ನಾನು 11ನೇ ತಾರೀಕು ಶನಿವಾರ 25ನೇ ತಾರೀಕು 11ನೇ ತಾರೀಕು ಶನಿವಾರ ನಡೀತಿರುವಂತ ನಮ್ಮ 25ನೇ ವರ್ಷದ ರಜತ ಮಹೋತ್ಸವಕ್ಕೆ ನಮ್ಗೆಲ್ಲರೂ ಅನ್ನದಾನವನ್ನು ನೀಡ್ತಾ ಇರುವಂತ ಕೈ ನಮ್ಮ MLC ಶರವಣ ಸರ್. ನಮಗೆ ಹೋಗಕ್ಕೆ ವ್ಯವಸ್ಥೆ ಬೇಕಲ್ವಾ, ಸಾರಿಗೆ ವ್ಯವಸ್ಥೆ, ಅದನ್ನ ಮಾಡ್ಕೊಡ್ತಾ ಅಂತ ಇನ್ನೊಂದು ಕೈ
ನಮ್ಮ ಪಶ್ಚಿಮದ ಅಧ್ಯಕ್ಷರಾದಂಥ ತಿಮ್ಮೇಗೌಡರು ಸರ್, ಹಾಗೆ ನಮ್ಮ ಬಸವಗುಡಿಯ ಅಧ್ಯಕ್ಷರಾದಂಥ ನೂತನ ಅಧ್ಯಕ್ಷರು ನಮ್ಮ ಹನುಮಂತಗೌಡರು ಸರ್. ಸರ್, ನಾಗಮಂಗಲದಿಂದ ಬಂದಿರುವಂಥ ನಿಮಗೆ ನಮ್ಮೆಲ್ಲರಿಂದ ಸ್ವಾಗತ ಸರ್. ಹಾಗೂ ನಿಕಟಪೂರ್ವ ಅಧ್ಯಕ್ಷರಾದಂಥ ಎಂ ರಾಜು ಸರ್, ನಮ್ಮ ಬಸವಗುಡಿಯ ನಗರದ ಕಾರ್ಯದರ್ಶಿ ಆದಂತಹ PVS ಪ್ರಸಾದ್ ಸರ್, ನಮ್ಮ KV ನಾರಾಯಣ್ ಸರ್, ಕಾರ್ಯದರ್ಶಿ ಸಿದ್ದೇಗೌಡರು ಸರ್, ಹಿರಿಯರಾದಂಥ ಬಸವರಾಜ್ ಸರ್ ಹಾಗೂ ರಾಮಣ್ಣ ಸರ್. ಮುಖ್ಯವಾಗಿ ಇಲ್ಲಿ ನೆರೆದಿರುವ ನಮ್ಮ ಎಲ್ಲ JDS ನಿಷ್ಠಾವಂತ ಕಾರ್ಯಕರ್ತರಿಗೆ ನನ್ನ ನಮನಗಳು. ಯತ್ರ ನಾರಿಯಂತು ಪೂಜಂತೆ ತತ್ರ ದೇವತಃ ನಂತರ, ಅಂದ್ರೆ ಎಲ್ಲಿ ನಾರಿ ಪೂಜಿಸಲ್ಪಡುತ್ತಾಳೋ ಗೌರವಿಸಲ್ಪಡುತ್ತಾಳೋ ಅಲ್ಲಿ ದೇವಾನುದೇವತೆಗಳು ನೆಲೆಸ್ತಾರಂತೆ. ಅದೇ ರೀತಿ ನಮ್ಮ ಪಕ್ಷ, ನನ್ನ ಪಕ್ಷ JDS ಪಕ್ಷ ಮುಖ್ಯವಾಗಿ ಮಹಿಳೆಯರಿಗೆ ಗೌರವವನ್ನು ಕೊಡುತ್ತೆ. ನಿಮಗೆ ಗೊತ್ತಾಗಬೇಕು ಅಂತ ಅಂದ್ರೆ 33% ಹೆಣ್ಮಕ್ಳಿಗೆ ಕೊಟ್ಟಂತ ಪಕ್ಷ ನಮ್ಮ ಪಕ್ಷ. ನಮ್ಮ ಪಕ್ಷದ ನಾಯಕರು ದೇವೇಗೌಡರು ಸರ್. ದೇವೇಗೌಡರ ಅಪ್ಪಾಜಿಗೆ ಹೆಚ್ಚಾಗಿ ಹೆಣ್ಮಕ್ಳ ಮೇಲೆ ಅಭಿಮಾನ ಇದೆ. ಅವ್ರು ಜಾಸ್ತಿ ಇವಾಗ ನಾಳೆ ರಜತ ಮಹೋತ್ಸವಕ್ಕೆ ಕರೆದಿರೋದು ಹೆಣ್ಮಕ್ಳು ಹೆಚ್ಚಾಗಿ ಬರ್ರಿ ಅಂತ. ದಯಮಾಡಿ ತಮ್ಮಲ್ಲಿ ಕೇಳ್ಕೊತೀನಿ, ತಮ್ಮ ಇಲ್ಲಿ ನೆರೆದಿರೋ ಎಲ್ಲರೂ ಸಹ ತಾವು ತಮ್ಮ ಮಡಿ ಹಿರಿಯರು, ತಮ್ಮ ಮಕ್ಕಳು ಎಲ್ಲರನ್ನೂ ಕರೆತನ್ನಿ, ನಿಮ್ಮ ಅಕ್ಕಪಕ್ಕದವರನ್ನು ಕರೆತಂದು ನಮ್ಮ ಪಕ್ಷದ ಈ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ಮನವಿ. ಥ್ಯಾಂಕ್ ಯು ಸೋ ಮಚ್. 3 ಜನ, ನಾನು ಶಂಕರ್ ಸೇರಿ ಸುರೇಶ್ ಗೌಡ ಇದ್ದಾರೆ, ಎಲ್ಲ ಸೇರಿ ಮಾಡಬೇಕು ಅಂತ ಅಲಯನ್ಸ್ ಆಗೋದು ಎಲ್ಲ ಸರಿ. ನಾಳೆ ಹನುಮಂತಗೌಡ ಹೇಳಿದ್ರು ನಾಳೆ ಇದಕ್ಕೆ ಹೋಗ್ಬೇಕಾದ್ರೆ ನಾವು 1 ಲಕ್ಷ ಸೇರಬೇಕು ಅಂತ. ನಾವೆಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಬೆಂಗಳೂರಿನಲ್ಲಿ 25 ಕಾನ್ಸ್ಟಿಟ್ಯೂನ್ಸಿಲಿ 27 ಎಲ್ಲ ಬೂತ್ ವೈಸ್ಗಳು ಮಾಡಿಬಿಟ್ರೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಲಿ 3,000 ಜನ ಆಗ್ತಾರೆ. 25 ಲಕ್ಷ ಜನ ಅಲ್ಲೇ ಆಗೋಗ್ತಾರೆ. ಅದಾದ್ರೂ ಕೇಳೋದೇ ಇಲ್ಲ. ಅವಾಗ ಯಾರನ್ನೂ ಕೇಳೋಗೆ ಆಗಿಲ್ಲ. ನಾವು ಪೇರೆಂಟ್ ಬಾಡಿ, ಮಹಿಳಾ ಬಾಡಿಗಳು ಅಲ್ಲಿಂದ ಎಲ್ಲ ಅವ್ರು ಯಾರನ್ನೂ ಕೇಳೋಂಗಿಲ್ಲ, ನಾವು ಯಾರು ಕರೆಯೋಂಗಿಲ್ಲ. ನಮ್ಮ ಕಾರ್ಯಕರ್ತರೇ ಆಗ್ತಾರೆ. ಅವಾಗ ಪಕ್ಷನೂ ಸದೃಢ ಆಗ್ತದೆ. ಅವಾಗ ನಾವು ಅವನು ಗೆಲ್ಲಿಸಿ ಇವನು ಗೆಲ್ಲಿಸಿ ಹೇಳ್ಬೇಕಾಗಿಲ್ಲ. ಕಾರ್ಯಕರ್ತೆ ನಮ್ಮನ್ನು ಗೆಲ್ಲಿಸ್ತಾರೆ. ಅದೇ ದಯಮಾಡಿ ಮೊದಲು ಪಕ್ಷವನ್ನ ಕೆಳಗಿಂದ ಕಟ್ಟುವ ಕೆಲಸ ಆಗ್ಬೇಕೆ ಹೊರತು ಸಭೆ ಸೇರಿದ್ವಿ, ಮಾತಾಡಿದ್ವಿ, ನೆಕ್ಸ್ಟ್ ಸಭೆ ಬಂದ್ವಿ ಆಗಲ್ಲ. ಈ ಸಭೆಯಲ್ಲಿ ಏನ್ ಮಾತಾಡಿದ್ವಿ ಇನ್ನೊಂದು ಸಭೆ ಬರೋದು ಅನುಷ್ಠಾನ ಆಗಿರ್ಬೇಕಂತ. ಅನುಷ್ಠಾನ ಆದ್ರೆ ಮಾತ್ರ ಈ ಪಕ್ಷ ಉಳಿತದೆ. ದೇವೇಗೌಡರು ಬಹಳ ಕಷ್ಟಪಟ್ಟು ಈ ಪಕ್ಷವನ್ನು ಕಟ್ಟಿದ್ದಾರೆ. ಉಳಿಸ್ಕೋಬೇಕಾದ್ರೆ ನಾವು ಈ ಕೆಲಸವನ್ನು ಮೊದಲು ಮಾಡಬೇಕು. ನಮ್ಮ ತಿಮ್ಮೇಗೌಡರ ಅಧ್ಯಕ್ಷರಾಗಿ ಇಷ್ಟು ದಿನ ಅವರು ಬಹಳ ಸಂಘಟನೆ ಸಭೆಯ ಉದ್ದೇಶ ನಮ್ಮ ಪಕ್ಷ 25 ವರ್ಷ ಯಶಸ್ವಿಯಾಗಿ ಒಂದು ಪ್ರಾದೇಶಿಕ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅದ್ಭುತವಾಗಿ ನಾವು 3ನೇ ಸ್ಥಾನದಲ್ಲಿ ನಮ್ಮ ಓಟ್ ಇದೆ. ಈಗ ಮೊದಲನೇ ಸ್ಥಾನದವರು 3ನೇ ಸ್ಥಾನಕ್ಕೆ ಬಂದಿದ್ದೀವಿ. 3ನೇ ಸ್ಥಾನದಿಂದ 1-2ಕ್ಕೆ ನಾವು ಬರಬೇಕು, ಮತ್ತೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಎಲ್ಲ ಕರ್ನಾಟಕ ಜನತೆ ಮಹದಾಸೆ. ಆ ಆಸೆ ಪೂರೈಸಲಿ ಅಂತ ಹೇಳಿ ನಿಮ್ಮೆಲ್ಲರ ನಾವು ಒಂದು ಈ ಸಭೆಗೆ ಕರೆದು, ಈ ಸಭೆ ಏನೋ ನಮ್ಮ ದೊಡ್ಡ ಸಾಹೇಬರು ದೇವೇಗೌಡರು ಸಾಹೇಬರು ಕುಮಾರಣ್ಣಂದು ಮಹದಾಸೆ ಇದೆ. 25 ವರ್ಷದ ಬೆಳ್ಳಿ ಹಬ್ಬದ ಆಚರಣೆಯನ್ನ ನಾವೇನು ಮನೆಯಲ್ಲಿ ಕುಟುಂಬದಲ್ಲಿ ದೀಪಾವಳಿ ಆಚರಣೆ ಮಾಡ್ತೀವಿ, ಆ ಥರ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು 1 ಲಕ್ಷ ಜನ ಸೇರಿ ನಾವು ಬೆಂಗಳೂರು ನಗರದಲ್ಲಿ ರಾಜ್ಯದ ಎಲ್ಲ ಭಾಗದಲ್ಲೂ ಮಾಡಿದ್ದಾರೆ. ನಾವು ಬೆಂಗಳೂರಿನವ್ರೇನು ಕಡಿಮೆ ಇಲ್ಲ ಅಂತ ಹೇಳಿ ತೋರ್ಸೋಕ್ಕೆ ನಮ್ಮ ಎಲ್ಲ ನಾಯಕರು, ರಮೇಶ್ ಗೌಡರು ಮತ್ತೆ ನಮ್ಮ ತಿಮ್ಮೇಗೌಡರು, ಈಗ 5 ವೆಸ್ಟ್ ಬೆಂಗಳೂರಿನಲ್ಲಿ ಅಧ್ಯಕ್ಷರ ನೇಮಕ ಮಾಡಿ ಶರವಣವರು ಅದಕ್ಕೆ ಎಲ್ಲ ಇನ್ಚಾರ್ಜ್ ತಗೊಂಡು ಇವತ್ತು ಸಭೆ ಮಾಡ್ತಾ ಇದ್ದಾರೆ. ನನ್ನ ಶರವಣವ್ರು ಹೇಳಿದ್ರು 1 ಲಕ್ಷ ಜನಕ್ಕೆ ಊಟದ ಜವಾಬ್ದಾರಿ ವಹಿಸ್ಕೊಂಡಿದ್ದೀನಿ ಅಂತ. ನೋಡಿ, ಈ ತರ ಒಂದು ಈ ನಮ್ಮಲ್ಲಿ 10 ಜನ 20 ಜನ 50 ಜನ ಸೇರಿದ್ರೆ ಕಾಫಿ ಟೀ ತಿಂಡಿ ತಿನ್ನೋಕೆ ಬಿಸ್ಕೆಟ್ಗೆ ನಮ್ಮಲ್ಲಿ ನಾವು ಸೇರ್ತಾ ಇದ್ದ. ಇವತ್ತು ಊಟ ಮಾಡುವಂತ ಸ್ಥಿತಿಗೆ ರಾಜ್ಯದಲ್ಲಿ ನಮ್ಮ ಪಕ್ಷ ಪ್ರಬಲವಾಗಿದೆ. ಸೆಂಟ್ರಲ್ ಕುಮಾರಣ್ಣವರು ಮಂತ್ರಿ ಆಗಿರೋದ್ರಿಂದ ನಮಗಿನ್ನ ಆನೆ ಬಲ ಬಂದಿದೆ. ನಮಗೆ ಬಿಜೆಪಿಯವರು ನಮ್ಮದು ಸೌಹಾರ್ದವಾಗಿ NDA ಸರ್ಕಾರದಲ್ಲಿ ನಮ್ಮನ್ನ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಕರ್ನಾಟಕ ರಾಜ್ಯಕ್ಕೆ ಗೌರವವಾದ ಮಂತ್ರಿ ಸ್ಥಾನ ಕೊಟ್ಟಿರೋದ್ರಿಂದ ಕುಮಾರಣ್ಣವ್ರನ್ನ ಇಡೀ ಕರ್ನಾಟಕ ಒಂದೇ ಅಲ್ಲ, ಆಂಧ್ರ, ತಮಿಳುನಾಡು, ನಮ್ಮ ಉತ್ತರ ಭಾರತದಲ್ಲಿ ಇವತ್ತು ಅವರ ಪ್ರತಿಭೆ ಏನು ಅಂತ ಇವಾಗ ಜನಗಳಿಗೆ ಗೊತ್ತಾಗ್ತಾ ಇದೆ. ನಾವು ನಮ್ಮವ್ರನ್ನ ನಾವು ಇಲ್ಲಿ ಸೋಲಿಸ್ಕೊಂಡು ಕುಂತಿದ್ದೀವಿ. ಇಡೀ ಭಾರತ ದೇಶದಲ್ಲಿ ಕೊಂಡಾಡ್ತಾ ಇದ್ದಾರೆ ದೇವೇಗೌಡರು ಮತ್ತೆ ಕುಮಾರಣ್ಣವ್ರನ್ನ. ಈ ಒಂದು ನಾವು ಜನ ಅದೇನೋ ಇದ್ದಲ್ ಕಡೆ ಮದ್ದಲ್ಲ ಅಂತಾರಲ್ಲ,
ನಮ್ಮವ್ರಿಗೆ ನಾವು ಮಣೆ ಹಾಕಲ್ಲ. ನಾವು ಬಿಟ್ಬಿಟ್ಟು ಅಧಿಕಾರ ಬೇರೆ ಎರಡು ಪಕ್ಷಗಳು ನೋಡಿದ್ರು, ಕಾಂಗ್ರೆಸ್ ನೋಡ್ದು, ಬಿಜೆಪಿ ನೋಡ್ದು, ನಮ್ಮ ಜೊತೆಲಿ NDA ಈಗ ಅಧಿಕಾರದಲ್ಲಿ ಇದ್ದೀವಿ. ಆದ್ರೂ ಅವ್ರಿಗೆ ಬೇಕಾದಾಗ ಅನುಕೂಲಿಸಿದ ರಾಜಕಾರಣಗಳು ಮಾಡ್ಕೊಂಡು ಸೆಂಟ್ರಲ್ ಅಲ್ಲಿ ಅಧಿಕಾರಗಳು ಬೇಕು ಅವರವರು ಮಾಡ್ಕೊಳ್ತಾರೆ. ಈಗ ನಾನು ಹೇಳೋದು ನಮ್ಮ ನಾಯಕರುಗಳ ಸಮ್ಮುಖದಲ್ಲಿ ಸರ್ವಣ್ಣವರಿದ್ದಾರೆ. ಇದನ್ನ ಬೆಂಗಳೂರು ನಗರದಲ್ಲಿ ಅವರು ನಮ್ಮ ಪಕ್ಷ 369 ಸೀಟಲ್ಲಿ 100-150 ಕೌನ್ಸಿಲರ್ ಗೆಲ್ಲೋಕೆ ನಮಗೂ NDA ಮೈತ್ರಿ ಬೇಕು. ಇದನ್ನ ನಾನು ಒಕ್ಕವಳಿಂದ ನಿಮ್ಮೆಲ್ಲರ ಪರವಾಗಿ ನಾನು ಹೇಳ್ತೀನಿ. ನಾವು ಒಬ್ಬರೇ ನಿಲ್ತೀವಿ, 10 ಸೀಟು ಗೆಲ್ತೀವಿ. ಎಲ್ಲರನ್ನೂ ಮನೆ ಹಾಳು ಮಾಡೋದು ಬೇಡ. ದಯಮಾಡಿ ಎಲ್ಲರ ಸಹಕಾರದಿಂದ ನಮಗೂ ಒಂದು ಅವರೇನು 50% ಕೇಳುವ, ಅದರಲ್ಲಿ 60-46 ನಮಗೆ ಕೊಡಬೇಕು ಅಂತ ಹೇಳಿ ಸರ್ವಣ್ಣವ್ರ ಮೂಲಕ, ಈ ನಮ್ಮ ತಿಮ್ಮೇಗೌಡರ ಮೂಲಕ ಪಕ್ಷದ ಅಧ್ಯಕ್ಷರಿಗೆ ಅವ್ರ ಮನವರಿಕೆ ಮಾಡ್ಕೋಬೇಕು. ನಾವು ಭಾಗೇಗೌಡರ ಅಣ್ಣವ್ರಿಗೆ ಹೇಳ್ಬಿಟ್ಟಿದೀವಿ, ಅಣ್ಣ ಇಲ್ಲಿ ಏನಿದ್ರು ನೀವು ಮುಂದಾಳತ್ವ ತಗೋಬೇಕು. ನಿಮ್ಮ ಮುಂದಾಳತ್ವದಲ್ಲಿ ನಿಮಗೆ 2 ಚುನಾವಣೆಗೆ ದುಡ್ದಿದ್ದೀವಿ ನಮ್ಮ ಕಾರ್ಯಕರ್ತರು. ಅರಮನೆ ಶಂಕರ್ 1 ಚುನಾವಣೆಗೆ ದುಡ್ದಿದ್ದೀವಿ. ಯಾರೋ ದುಡ್ಡುಗೋಸ್ಕರ ಕೆಲಸ ಮಾಡಿಲ್ಲ. ನೀವು ಕಾರ್ಯಕರ್ತರ ಪರವಾಗಿ ನೀವು ಈಗ ಬೀದಿಗಿಳಿಬೇಕು. ನಿಮ್ಮ ಚುನಾವಣೆಗಳು ಮುಗಿಸ್ಕೊಳ್ಳೋದು ನೀವು ಮನೆಗೆ ಹೋಗಿ ಸೇರ್ಕೊಬಿಟ್ರೆ ಆಗಲ್ಲ. ನಮ್ಮ ಪರವಾಗಿ ನೀವು ಇವಾಗ ನಮಗೊಂದು ಅವಕಾಶ ಬಂದಿದೆ, ನೀವು ನಮ್ಮ ಪರವಾಗಿ ನಿಲ್ಬೇಕು. ನೀವ್ ಯಾರಿಗಾರ ಕೊಡಿ. ಇವತ್ತುವರೆಗೆ ಏನೇನಿತ್ತೋ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕಳೆದಿದೆ. 3 ಜನ ತ್ರಿಮೂರ್ತಿಗಳು ಕೂರಿಸಿದಿವಿ. 3 ಜನ ಇವಾಗ ಈಗಿರೋದು ಬರೀ ಅವ್ರ ಕಾಲ ಹೇಳ್ಕೊಂಡು ಇವ್ರ ಕಾಲ ಹೇಳ್ಕೊಂಡು ನಮ್ಮನ್ನ ನಾವೇ ಮುಗಿಸ್ಕೊಳ್ಳೋದಲ್ಲ. ಈಗ ನೀವು ಅವಕಾಶ ಬಂದಿದೆ. ನಿಮ್ಮ 3 ಜನಗಳು ಇನ್ಕ್ಲೂಡಿಂಗ್ ಅರಮನೆ ಶಂಕರ್ ಹೇಳಿದ್ದೀವಿ, ಇವತ್ತು ಸಭೆಗೆ ಬರಲಿಲ್ಲ. ಅವರು ಬೇರೆ ಕಾರ್ಯಕ್ರಮ ಮತ್ತೆ ಎಲ್ಲೋ ತಮಿಳುನಾಡಲ್ಲಿ ಇದೀವಿ ಅಂದ್ರು. ಆದ್ರೂ ಅವ್ರು ಹೇಳಿದ್ದಾರೆ, ನಾವು ಎಲ್ಲರನ್ನೂ ಹೇಳ್ತೀವಿ, ನೀವು 3 ಜನ ಶಂಕರು ಸೇರಿ 4 ಜನ ಕಾರ್ಯಕರ್ತರಿಗೆ ಯಾರಿಗೆ ಸೀಟ್ ಕೊಡ್ಲಿ, ನೀವು ಅವ್ರಿಗೆ ಇಲ್ಲಿ 100 ರೂಪಾಯಿ ಇದ್ರೆ ನೀವು ಒಂದು 25-50 ರೂಪಾಯಿ ಹಾಕೊಂಡು ಅವ್ರನ್ನ ಗೆಲ್ಲಿಸ್ಕೊ ಬಂದು ನಮ್ಮ ಪಕ್ಷದ ಮರ್ಯಾದೆ ಉಳಿಸ್ಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೈ ಮುಗಿದು ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು. ಇದಕ್ಕೆ ಸುಮಾರು ಲಕ್ಷಾಂತರ ಜನ ಆ ಕಾರ್ಯಕ್ರಮಕ್ಕೆ ಭಾಗಿಗಳಾಗಿ ಸಾಕ್ಷಿಗಳಾಗಿದ್ದಾರೆ. ಹಾಗಾಗಿ ಈ ನಡೆಯುವಂಥ ಶನಿವಾರದ ಕಾರ್ಯಕ್ರಮಕ್ಕೆ ನಾವೆಲ್ಲ ಮುಂದೆನೆ ಪೂರ್ವ ಸಿದ್ಧತೆ ಮಾಡಿಕೊಂಡು ಎಲ್ಲರೂ ನಮ್ಮ ಕಾರ್ಯಕರ್ತರು, ಸ್ನೇಹಿತರು, ಅವರ ಸಂಬಂಧಿಗಳು ಎಲ್ಲರನ್ನೂ ಕರ್ಕೊಂಡು ಸುಮಾರು 1 ಲಕ್ಷ ಜನ ಈ ನಮ್ಮ ಕೊಂಗಳ್ತ ನೈಸ್ ರೋಡ್ನಲ್ಲಿರುವಂಥ ಜಂಕ್ಷನಲ್ಲಿ ಇವಾಗ ಆಲ್ರೆಡಿ ವೇದಿಕೆ ನಡೀತಾ ಇದೆ. ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗಿದೆ. ವೇದಿಕೆ ಸೃಷ್ಟಿ ಆಗ್ತಾ ಇದೆ. ಒಳ್ಳೆ ಅದ್ಭುತವಾದ ವೇದಿಕೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನೀವೆಲ್ಲರೂ ಬಂದು ಶನಿವಾರ ದಿನ ನಮ್ಮ ಪಕ್ಷದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದ್ರ ಜೊತೆಗೆ ನಮ್ಮ ಬಸವನಗುಡಿ ಭಾಗದಲ್ಲಿ ನಾವು ಏನು ಇವತ್ತು ಸೇರ್ತಾ ಇದೀವಿ, ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲಾ ವಾರ್ಡ್ಗಳಲ್ಲೂ ಈಗ ಆಲ್ರೆಡಿ 4-5 ವಾರ್ಡ್ಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ. ಸತತವಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ. ಪ್ರತಿಯೊಂದು ವಾರ್ಡಲ್ಲೂ ಸಹ ಒಳ್ಳೊಳ್ಳೆ ಉತ್ಸುಕರಾಗಿ ಹೊಸ ನಮ್ಮ ಮುಖಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಯಾಕೆ ಅಂದ್ರೆ ನಮ್ಮ ಪಕ್ಷಕ್ಕೆ ಬಲವರ್ಧನೆ ಆಗೋದು ಬಹು ಮುಖ್ಯವಾಗಿದೆ. ಇವತ್ತಿನ ದಿನಗಳಲ್ಲಿ ಪ್ರಬಲವಾದ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಪೈಪೋಟಿ ಕೊಡುವಂತ ಪಕ್ಷವನ್ನ, ಪ್ರಾದೇಶಿಕ ಪಕ್ಷ, ನಮ್ಮ ಪಕ್ಷ ಒಂದೇ 25 ವರ್ಷಗಳಿಂದ ಸತತವಾಗಿ ಇಡೀ ದೇಶದಲ್ಲಿ ನಡೀತಾ ಇರುವಂತ ಪಕ್ಷ. ಈ ಪಕ್ಷಕ್ಕೆ ನೀವೆಲ್ಲ ಸಹಕಾರಿಗಳಾಗಿದ್ದೀರಿ. ನೀವೆಲ್ಲ ತುಂಬು ಹೃದಯದಿಂದ ಕೆಲಸ ಮಾಡ್ತಾ ಇರೋದ್ರಿಂದ, ಈ ಕಾರ್ಯಕರ್ತರ ಸಹಕಾರದಿಂದನೇ ನಮ್ಮ ಪಕ್ಷ ಉಳಿದಿರೋದು. ಸೊ ಹಾಗಾಗಿ ನೀವೆಲ್ಲರೂ ನಮ್ಮ ಪಕ್ಷಕ್ಕೆ ಸಹಕಾರಿಗಳಾಗಿದ್ದೀರಿ. ಮುಂದಿನ ದಿನಗಳಲ್ಲಿ ನಮ್ಮ ಬೂತ್ ವೈಸ್ BL1 BL2 ಕಾರ್ಯಕ್ರಮ ಮಾಡಬೇಕು ಅಂತ ಆಲ್ರೆಡಿ ನಮ್ಮ ಪಕ್ಷದ ಉದ್ದೇಶ ಆಗಿದೆ. ಅದನ್ನ ಈಗ ಆಲ್ರೆಡಿ ನಮಗೆ ಸೂಚನೆಯನ್ನು ಸಹ ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ಯಾರು ಕ್ಯಾಂಡಿಡೇಟ್ ಆಗಬೇಕು ಅಂತ ಯಾರು ಆಸೆ ಪಡ್ತಾ ಇದ್ದೀರೋ ದಯವಿಟ್ಟು ತಮ್ಮ ವಾರ್ಡ್ಗಳಲ್ಲಿ 2,000 ಜನದನ್ನ ಮೆಂಬರ್ಶಿಪ್ ಎನ್ರೋಲ್ಮೆಂಟ್ ನ ಮಾಡಲೇಬೇಕು ಅಂತ ಕಂಡೀಷನ್ ಆಗಿ ನಮ್ಮ ಅಧ್ಯಕ್ಷರಾದಂತ ರಮೇಶ್ ಗೌಡ್ರು ಮತ್ತೆ ಕುಮಾರಣ್ಣ ಅವರು ಇದನ್ನ ಸಂಕ್ಷಿಪ್ತವಾಗಿ ಬರೆದು ಕಳಿಸ್ಬಿಟ್ಟಿದ್ದಾರೆ. ಇದನ್ನ ಯಾರು ಫುಲ್ಫಿಲ್ ಮಾಡ್ಕೊಂಡ್ ಬರ್ತೀರಿ, ನಂತರ ದಿನಗಳಲ್ಲಿ ನಿಮಗೆಲ್ಲ ಅವಕಾಶಗಳನ್ನ ಕೊಡ್ಲಿಕ್ಕೆ ಇದು ಒಳ್ಳೆ ದಿಕ್ಸೂಚಿ ಆಗುತ್ತೆ. ದಯವಿಟ್ಟು ಯಾರು ಕೇಳಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ದಯವಿಟ್ಟು ಈ ಕಾರ್ಯಕ್ರಮ ಮಾಡಿ ಅಂತ ನಿಮ್ಮಲ್ಲಿ ನಾನು ಪದೇ ಕೇಳ್ಕೊಂತಾ ಇದ್ದೀನಿ. ಈಗ ಅದೇ ರೀತಿ ಮುಂದೆ ನಮ್ಮ BL1 BL2 ಕಾರ್ಯಕ್ರಮ ಏನು ಬೂತ್ ವೈಸ್ ಕಾರ್ಯಕರ್ತರು ರೆಡಿ ಮಾಡಬೇಕು, ಯಾರು ಆಕಾಂಕ್ಷಿಗಳಾಗ್ತೀರಿ ಅವರೆಲ್ಲರೂ ದಯವಿಟ್ಟು ನೀವು ಇವತ್ತಿನಿಂದನೇ ಚಾಲನೆ ಮಾಡಿ. ಯಾಕೆಂದ್ರೆ ಇದು ಪಕ್ಷ ಸಂಘಟನೆ ಆಗೋದು ನಮ್ಮೆಲ್ಲರ ಸಹಕಾರನೇ ಹೊರತು ಒಬ್ಬೊಬ್ರು ಮಾಡ್ಲಿಕ್ಕಾಗಲ್ಲ. ಎಲ್ಲಾ ಕಾರ್ಯಕರ್ತರು ಒಟ್ಟಾಗಿ ಮಾಡಿದ್ರೆ ಮಾತ್ರ ಏನಾದ್ರೂ ಈಗ 10 ಕಾನ್ಸ್ಟಿಟ್ಯೂನ್ಸಿ ಆಗಿದೆ ಬಸವನಗುಡಿನಲ್ಲಿ. 10 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕನಿಷ್ಠ ನಮ್ದೇ ಪ್ರಾಬಲ್ಯವನ್ನು ತೋರಿಸ್ಕೊಳ್ಳೋದ್ರಲ್ಲಿ ವಾರ್ಡಲ್ಲಿ 10 ವಾರ್ಡಲ್ಲಿ ನಮ್ಮ ಪ್ರಾಬಲ್ಯವನ್ನು ಹೆಚ್ಚಿನ ರೀತಿ ತೋರಿಸ್ಕೋಬೇಕು. ಯಾಕೆಂದ್ರೆ ಕಳೆದ 14 ವರ್ಷಗಳು 15 ವರ್ಷಗಳ ಮುಂಚೆ ನಮ್ಮ ತಿಮ್ಮೇಗೌಡರು ಬಿಟ್ರೆ ಇನ್ಯಾರು ಸಹ ಕಾರ್ಪೊರೇಟರ್ ಆಗ್ಲಿಲ್ಲ, ಅಲ್ಲಿ ಸುಮಾರು ವರ್ಷಗಳಿಂದ ಈಚೆಗೆ. ಸೊ ಹಂಗಾಗಿ ಇದು ಒಂದು ಒಳ್ಳೆ ಅವಕಾಶ ಸಿಗ್ತಾ ಇದೆ. ದಯವಿಟ್ಟು ಎಲ್ಲರೂ 10 ಜನ
ಕಾರ್ಪೊರೇಟರ್ ಆಗಿ ಅವಕಾಶ ಇದೆ. ದಯವಿಟ್ಟು ಪಕ್ಷ ಸಂಘಟನೆ ಮಾಡ್ಕೊಳ್ಳೋಣ, ಎಲ್ಲ ಸ್ಟ್ರೆಂಥನ್ ಮಾಡಿ. ನೀವೆಲ್ಲರೂ ಎಲೆಕ್ಷನ್ ಯಾರು ನಿಂತ್ಕೊತೀರ ನಿಂತ್ಕೊಳ್ಳಿ. ಅವತ್ತು ದಿನ ಯಾರ್ಯಾರು ಹೈಕಮಾಂಡ್ ಏನ್ ನಿರ್ದೇಶನ ಕೊಡ್ತು ಅದನ್ನ ಫಾಲೋ ಮಾಡೋಣ, ಒಟ್ಟಾಗಿ ಕೆಲಸ ಮಾಡೋಣ. ನೀವೆಲ್ಲರೂ ಏನು ನಿಮ್ಮ ಪ್ರಯತ್ನ ಇದೆ ಅದಕ್ಕೆಲ್ಲ ಫಲ ಕೊಡ್ಲಿ ದೇವರಲ್ಲಿ ಕೇಳ್ಕೊಳ್ತಾ ನನಗೆ ಈ 2 ಮಾತುಗಳನ್ನ ಆಡ್ತಾ ಇದೀಗ ತಾನೇ ಬಂದ ನಮ್ಮ ಬಳ್ಳಾರಿ ರಾಮಣ್ಣ ಅವರಿಗೆ ನಮ್ಮ ಈ ಕ್ಷೇತ್ರಕ್ಕೆ ಸಹಕಾರಿಗಳಾಗಿರೋರು ರಾಮಣ್ಣ ಅವ್ರಿಗೂ ಸಹ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.